ಈ ಕಾನೂನಿನ ಬಗ್ಗೆ ನಾವು ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ಸದನ ಇದ್ರ ಬಗ್ಗೆ ನಾವು ಒಂದು ಕಾಂಟೆಕ್ಸ್ಟ್ ಅನ್ನು ವಿಚಾರ ಮಾಡ್ಬೇಕು. ಇವತ್ತು ಬೆಂಗಳೂರು ಅರಮನೆ ಯಾರ್ದದು? ಮೈಸೂರು ಮಹಾರಾಜರ ಮನೆ. ಮೈಸೂರು ಮಹಾರಾಜರ ಮನೆತನದ ಮನೆ ಅದು. ಮೈಸೂರು ಮಹಾರಾಜರು ಯಾರು? ಇವತ್ತು ಇಡೀ ದೇಶ, ಇಡೀ ಜಗತ್ತು ಅಭಿವೃದ್ಧಿ ಯಾವ ರೀತಿ ಮಾಡ್ಬೇಕಂತೇಳಿ ನಮ್ಮ ದೇಶಕ್ಕೆ ಉಳಿದ ಮಹಾರಾಜರಿಗೆ, ಬ್ರಿಟಿಷ್ ಸರ್ಕಾರಕ್ಕೆ ಮಾದರಿಯಾಗಿ ಸರ್ಕಾರ ನಡೆಸ್ತಂತವ್ರು ಮೈಸೂರು ಮಹಾರಾಜರು. ನಾವು ಉತ್ತರ ಕರ್ನಾಟಕದ ಜನ ಹಪ್ಪಿಸ್ತಿದ್ವಿ, ನಮ್ಮಲ್ಲಿ ಕೂಡ ಮೈಸೂರು ಮಹಾರಾಜರಂತ ಮಹಾರಾಜರಿಲ್ಲ, ನಮ್ಗೆ ಅಭಿವೃದ್ಧಿ ಆಗ್ಲಿಲ್ಲ ಅಂತ ಹೇಳಿ. ಅದಕ್ಕೆ ನಾವು ಸ್ವಾತಂತ್ರ್ಯ ಬಂದ ಮೇಲೆ ಅಖಂಡ ಕರ್ನಾಟಕ ಆಗ್ಬೇಕು, ನಾವು ಕೂಡ ಮೈಸೂರು ಕರ್ನಾಟಕದ ಭಾಗ ಆಗ್ಬೇಕು, ನಾವು ಮೈಸೂರು ಕರ್ನಾಟಕದಂಗ ಡೆವಲಪ್ಮೆಂಟ್ ಆಗ್ಬೇಕು ಅಂತೇಳಿ ಬಯಸ್ತವ್ರು, ಆ ಆಸೆ ಪಟ್ಟವ್ರು. ಅಂತ ಮಹಾರಾಜರ ಕುಟುಂಬಕ್ಕ ಸ್ವಾತಂತ್ರ್ಯ ಬಂದ ಮೇಲೆ ಮೊದ್ಲು ಮಹಾರಾಜರಿಗೆ ರಾಜ್ಯ ಅಂದ್ರೆ ಮಹಾರಾಜರದ ಪೂರ್ತಿ ರಾಜನ ಅವ್ರದಿತ್ತು. ಅಂತ ಸ್ವಾತಂತ್ರ್ಯ ಬಂದ್ಮೇಲೆ, ಡೆಮಾಕ್ರಸಿ ಬಂದ್ಮೇಲೆ ಮಹಾರಾಜರಿಗೆ ನಿಮ್ದು ರಾಜ್ಯ ನಿಮ್ದು ಹೋತ್ಪ, ನೀವು ಒಂದು ಮನಿ ಇಟ್ಕೋರಿ, ನಿಮ್ದು ಏನೈತಿ ಆ ಮನಿ ಇಟ್ಕೋರಿ, ನಿಮ್ಗೊಂದು ತಿಂಗಳ ಒಂದಿಷ್ಟು ರೊಕ್ಕ 1,000 ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಪ್ರೈವೇಟ್ ಆಕ್ಟ್ ತಗೊಂಬಂದ್ರು. ಅದ್ರ ಪ್ರಕಾರ ಮನಿ ಕೊಟ್ಟರು, ಅವ್ರಿಗೆ ಇಷ್ಟಂತೆ ತಿಂಗಳ ರೊಕ್ಕ ಕೊಡ್ತಿತ್ತು ಪಾಪ ಮಹಾರಾಜರಿಗೆ. ನಾನು ಸಣ್ಣವಿದ್ದ, ನನಗೆ ನೆನಪೈತಿ, 8ನೇ 9ನೇ ವರ್ಷದ ಕ್ಲಾಸ್ನಲ್ಲಿ ಇದ್ದಾಗ ನಾನು ಬೆಂಗಳೂರು ಪ್ಯಾಲೇಸ್ ಅನ್ನು ತೆಗೆದುಕೊಳ್ಳಕ್ ನೋಡಕ್ ಹೋಗಿದ್ರು. ಅಲ್ಲಿ ಮೇಲೆ ಅವ್ರ ಮನೆಗೆ ಹೋದ್ರೆ ಮಹಾರಾಜರ ಮನೆಯಲ್ಲಿ ಆ ಕುರ್ಚಿ ಅನ್ನೋದು ಹರಿದಿದ್ದು. ಮಹಾರಾಜರ ಪರಿಸ್ಥಿತಿ ಆ ರೀತಿ ಮಹಾರಾಜರ ಪರಿಸ್ಥಿತಿ ಇತ್ತು. ಯಾಕಂದ್ರೆ ಅವಾಗ ಈಗಿನಂಗ ಅಲ್ಲಿ ಪ್ಯಾಲೇಸ್ ಗ್ರೌಂಡ್ ದಲ್ಲಿ ಮದುವೆಗಳಾಗ್ತಿದ್ದಿಲ್ಲ, ಬಾಡಿಗೆ ಬರ್ತಿದ್ದಿಲ್ಲ ಪಾಪ ಮಹಾರಾಜರಿಗೆ. ಅವ್ರಿಗೆ ಮನೆಯೊಳಗೆ ಅಂತ ಕೆಟ್ಟ ಪರಿಸ್ಥಿತಿ ಮಹಾರಾಜರದಿತ್ತು. ಅವ್ರದ್ದೊಂದು ಮನಿ, ಅವ್ರಿಗೆ ಬರುವಂತ ಪೆನ್ಷನ್ ಕೂಡ ಮುಂದೆ ಸರ್ಕಾರ ಅದನ್ನ ತೆಗೀತು. ಆ ಮಹಾರಾಜರು ಐತಲ್ಲ, ಈಗಿನವರು ನಮ್ಮಲ್ಲಿ ಮಹಾರಾಜರು ಅದಾರಿಲ್ಲೇ. ಈಗ ಅವ್ರದ್ದು 472 ಎಕರೆ ಬಗ್ಗೆ ನಾವು ಮಾತಾಡತ್ತೀವಿ. ಇಲ್ಲಿ ಕುಂತವ್ರದ್ದು ಯಾರ್ಯಾರ್ದು 400 ಎಕರೆ ಐತಿ, 500 ಎಕರೆ ಐತಿ, 10,000 ಎಕರೆ ಐತಿ, 10,000 ಎಕರೆ ಐತಿ, ಅದ್ರ ಬಗ್ಗೆ ಎಲ್ಲಾರ್ಗೂ ಗೊತ್ತೈತಿ. ಹಾಗಾಗಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ಎಲ್ಲಾರ್ದು ಎಷ್ಟು ಜನ ಮಹಾರಾಜರಂತೆ ಎಲ್ಲಾರ್ಗೂ ಗೊತ್ತೈತಿ. ಇವತ್ತು ಅವ್ರದ್ದು ಮನಿ ಜಾಗ, ಆ ಮನಿ ಜಾಗ ಐತಲ್ಲ, ಆ ಮಹಾರಾಜರು ಎಂತ ಮಹಾರಾಜರು. ಇವತ್ತು ನಾವು ಐತಲ್ಲ ಇಲ್ಲಿ ಇಲ್ಲಿ ಡಿಸ್ಕಷನ್ ಮಾಡ್ತೀವಿ, ನೀರಾವರಿ ಇಲಾಖೆ ದೊಡ್ಡ ಇಲಾಖೆ, ಪವರ್ ಇಲಾಖೆ ದೊಡ್ಡ ಇಲಾಖೆ. ಯಾಕಂತಂದ್ರೆ ದೊಡ್ಡ ಇಲಾಖೆ ಅಂತಾರಂದ್ರ ಆ ಇಲಾಖೆಯಲ್ಲಿ ಯಾರು ಮಿನಿಸ್ಟರ್ಗಳು ಹಾಕಾರ ಅಥವಾ ಯಾರು ಅಧಿಕಾರಿಗಳು ಇರ್ತಾರ ಅವ್ರು ಎಲ್ಲಾರು ಸಂಪ್ ಹಾಕ್ತಾರ ಅಂತ ಹೇಳಿ ಅದ್ರ ಸಂಬಂಧ. ಆದ್ರೆ ಮೈಸೂರು ಮಹಾರಾಜರು ಎಂತವ್ರು, ರಾಜ್ಯದ ಸಂಬಂಧ ಅಲ್ಲಿ ನೀರಾವರಿ ಡ್ಯಾಮ್ ಕಟ್ಟಬೇಕಂತಂದ್ರೆ ತಮ್ಮ ಮನಿ ಬಂಗಾರ ಒತ್ತಿ ಇಟ್ಟು ಬಂಗಾರ ಜನರ ಸಂಬಂಧ ಸೇವಾ ಮಾಡಿದವ್ರು. ಅಂತವ್ರಿಗೆ ಅಂತ ಇರ್ಲಿ ಒಂದ್ ನಿಮಿಷ ಕಾನೂನಿಗೆ ಸಂಬಂಧ ನೋಡ್ರಿ, ಕಾಂಟೆಕ್ಸ್ಟ್ ಇಂಪಾರ್ಟೆಂಟ್. ನಮಗೆ ಈ ಕಾನೂನು ಬಗ್ಗೆನೇ ಮಾತಾಡತ್ತೇನೆ ಸರ್, ಕಾನೂನು ಬಗ್ಗೆ ಮಾತಾಡೋದು. ಸಚಿವರು ಕಾಂಟೆಕ್ಸ್ಟ್ ನಲ್ಲಿ ಕಾನ್ಸಂಟ್ರೇಷನ್ ಆಫ್ ವೆಲ್ತ್, ಇಂಟ್ರೆಸ್ಟ್ ಆಫ್ ದ ಸೊಸೈಟಿ ಅಂತ ಹೇಳ್ತಿದ್ರು. ಅದಕ್ಕಾಗಿ ಕಾಂಟೆಕ್ಸ್ಟ್ ಅವರು ಮಾತಾಡ್ತಾರೆ. ಸ್ವಾತಂತ್ರ್ಯ ಅದಾದ್ಮೇಲೆ ಉಳಿದಿದ್ದೇನು? ಸ್ವಾತಂತ್ರ್ಯ ಬಂದ್ಮೇಲೆ ಅವ್ರಿಗೆ ಸ್ವಾತಂತ್ರ್ಯ ಬಂದ್ಮೇಲೆ ಉಳಿದಿದ್ದು ಅವ್ರಿಗೊಂದು ಮನಿ ಬೆಂಗಳೂರು ಮೈಸೂರು ಪ್ಯಾಲೇಸ್ದಾಗ ಸತ್ಯ ಪಾಪ ಅವ್ರಿಗೆ ಎಲ್ಲೋ ಒಂದ್ ಮೂಲ್ಯಾಗ ಒಂದ್ ಇಟ್ಟಿರಿ. ಬೆಂಗಳೂರಾಗ ಒಂದ್ ಮನಿ ಐತಿ, ಆ ಮನಿಗೆ ಐತಲ್ಲ, ಯಾಕೆ ನಮ್ಗೆಲ್ಲಾರ್ಗು ಅಧಿಕಾರ ಕೊಟ್ಟಾರ. ಈಗ ಇವತ್ತೇನೋ ದೇವ್ರ ದಯದಿಂದ ಯಾರೋ ಒಬ್ರು ಮುಖ್ಯಮಂತ್ರಿ ಆಗ್ಯಾರ, ಯಾರೋ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಯಾರೋ MLA ನಮ್ಮ ಈ ಅಧಿಕಾರ ನಾವು ವೈಷಮ್ಯದ ರಾಜಕಾರಣ ಮಾಡಬಾರ್ದು. ವೈಷಮ್ಯದ ರಾಜಕಾರಣ, ಈ ಅಧಿಕಾರ ವೈಷಮ್ಯಕ್ಕಾಗಿ ನನಗೆ ಗೊತ್ತಿಲ್ಲ. ನೋಡ್ರಿ, 1996 ಸಿದ್ದರಾಮಯ್ಯ ಈ ಕಾನೂನು ಯಾಕೆ ತಗೊಂಡ್ಬಂದ್ರು? ಯಾಕ ಮೈಸೂರು ಬೆಂಗಳೂರು ಅರಮನೆ ಮೇಲೆ ಕಣ್ಣು, ಅದ್ರ ಮೇಲೆ ಯಾಕೆ ಕಣ್ಣ್ರಿ? ಅಂಬೇಡ್ಕರ್ ಕೊಟ್ಟಿದ್ದಾರೆ ಸಂವಿಧಾನ. ನಾವು ಮಾತಾಡಾದ್ಮೇಲೆ ಮಾತಾಡ್ಲಿ. ಈಗ ಅರ್ಥ ಮಾಡ್ಕೊಳ್ಳಿ, ಮಹಾರಾಜರದ ಈ ರಾಜ್ಯಕ್ಕಾಗಿ, ಈ ದೇಶಕ್ಕಾಗಿ ತಮ್ಮ ಸರ್ವಸ್ವವನ್ನು ಕೊಟ್ಟು ಇಡೀ ರಾಜ್ಯದ ಅಭಿವೃದ್ಧಿ ಮಾಡಿದಂತ ಮಹಾರಾಜರದು ಒಂದು ಮನೆ ಐತಿ. ಆ ಮನೆಗೆ ಇವತ್ತೇನಾಗೈತಿ ನಸೀಬ, ಇವತ್ತೇನೋ ಪಾಪ ಹರಕ್ ಕುರ್ಚಿ ಮೇಲೆ ಕುತ್ಕೊಳ್ಳುವಂತ ಮಹಾರಾಜರಿಗೆ ಇವತ್ತದು ಒಳ್ಳೆ ರೀತಿಯಿಂದ ಅದು ಬೆಲೆ ಬರ್ತಾ ಇದೆ. TDR ಅಂದ್ರೆ ಏನು? ಟ್ರಾನ್ಸ್ಫರ್ ಆಫ್ ಡೆವಲಪ್ಮೆಂಟ್ ರೈಟ್ಸ್. ಇದು ಎದಕ್ ಬಂತು ಕಾನೂನು? ಈ ರೀತಿ ಲ್ಯಾಂಡ್ ಅಕ್ವಿಸಿಷನ್ ಅದು ಮಾಡಿದಾಗ
ಸರ್ಕಾರಕ್ಕೆ ದೊಡ್ಡ ಪ್ರಮಾಣದ ದುಡ್ಡು ಕೊಡಬೇಕಾಗ್ತೈತಿ. ಸರ್ಕಾರಕ್ಕೆ ದೊಡ್ಡ ಪ್ರಮಾಣದ ದುಡ್ಡು ಕೊಡುವಂತ ಅವಕಾಶ ಇಲ್ಲ. TDR ಇದ್ದಾಗ ಆ TDR ರೈಟ್ಸ್ ಅದನ್ನ ಐತಲ್ ಬೇರೆ ಅವರಿಗೆ ಐತಲ್ ಮಾರಾಕ ಅನುಕೂಲ ಐತಿ. ಅರವಿಂದ್ ಅವರೇ, ಸರ್ಕಾರದ ಬೊಕ್ಕಸಕ್ಕ ಒಂದ್ ಪೈಸಾ ಖರ್ಚಿಲ್ಲ. ಸರ್ಕಾರದ ಬೊಕ್ಕಸಕ್ಕ ಒಂದ್ ಪೈಸಾ ಖರ್ಚಿಲ್ಲ. ಆ TDR ತಗೊಂಡೈತಲ್ಲ ಅವ್ರು ಬೇರೆ ಅವ್ರಿಗೆ ಐತಲ್ಲ ಮಾರ್ಬೋದು, ಅದ್ರ ರೊಕ್ಕ ಅವ್ರಿಗೆ ತೆಗೆದುಕೊಂಡು ಬರ್ಬೋದು. ನಿಮ್ಮಂತ ಸ್ನೇಹಿತರೆ ಇವತ್ತ ಇದೇನೈತಲ್ಲ ಕೇವಲ ಆ TDR ಬರೇ ಮಹಾರಾಜರಿಗೆ ಅಷ್ಟೇ ಇಲ್ಲ, ಆ ರಸ್ತೆಯಲ್ಲಿ ಬೇರೆ ಯಾರು ಮನಿ ಅದಾವು, ಅವ್ ಎಲ್ಲಾರ್ಗೂ ಮನಿ, ಎಲ್ಲಾರ್ದು ಆಫೀಸು, ಎಲ್ಲಾರ್ಗೂ ಆ TDR ಅಪ್ಲಿಕೇಬಲ್ ಆಕೈತಿ. ಅಲ್ಲಿ ಸದಾಶಿವ ನಗರದ 45,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ತಗೊಂಡು ಇಲ್ಲೆಲ್ಲ ಯಾರು ಮನಿ ಅದಾವ ಎಲ್ಲಾರ್ದು ಗೊತ್ತೈತಿ. ಅವ್ರದ ಆಸ್ತಿ ಮೇಲೆ ಕಣ್ಣಿಲ್ಲ. ರೆಂಟ್ ಬರುವಂತದ್ದು ಇಲ್ಲಿ ಯಾರ್ಯಾರು ಕೋಟಿ ಗಟ್ಲೆ ರೆಂಟ್ ಬರ್ತೈತಿ ಎಲ್ಲಾರ್ಗು ನಮಗ್ ಗೊತ್ತೈತಿ. ಅವ್ರ ಬಗ್ಗೆ ಕಣ್ಣಿಲ್ಲ. ಮಹಾರಾಜರ ಅವ್ರ ಕುಟುಂಬಕ್ಕೆ ಅದಕ್ಕೆ ಯಾಕೆ ನೀವು ಕಣ್ಣಿಟ್ಟಿರಿ? ಜನ ಬೈತಾರ ನಿಮಗ, ನೀವು ನೋಡ್ಬೇಕು. ಜನ ಐತಲ್ಲ ಶಾಪ ಕೊಡ್ತಾರ. ಮಹಾರಾಜರ ಕುಟುಂಬದ ಚಾಮುಂಡೇಶ್ವರಿ ಶಾಪ ನಿಮಗ್ ಹತ್ತೈತಿ. ಇದಕ್ಕೆ ಯಾರು ನೀವು ಮಾಡ್ತೀರಿ? ನಾ ಹೇಳ್ತೇನೆ, ಇದು ವೈಷಮ್ಯದ ರಾಜಕಾರಣ ಮಾಡ್ಬೇಡ್ರಿ. ಮಹಾರಾಜರ ಕುಟುಂಬದ ಮೇಲೆ ವೈಷಮ್ಯ ಸರಿ ಅಲ್ಲ. ಹೌದು, ಮಾತಾಡ್ರಿ. ಸರ್ಕಾರ ಇಳಿಸ್ಬೇಡಿ ಅಧ್ಯಕ್ಷರೇ.